ಮೇಲೂ ವಿರೋಧಿ ಪಕ್ಷಗಳ ಮೇಲೆ ಎಲ್ಲರ ಮೇಲೂ ಅಟ್ಯಾಕ್ ಆದ ಇಡಿ IT ಅದೇ ಇವತ್ತು ನಡೆದ ವೆಸ್ಟ್ ಬೆಂಗಾಲ್ದಲ್ಲಿ. ಅಲ್ಲಿ ಬಿ ಪ್ಲ್ಯಾನ್ ಏನಪ್ಪ ಅಂತಂದರೆ ಇವತ್ತು ಗೆಲ್ಲುವ ಸಾಧ್ಯತೆ ಶಾಸಕರಿದೆಲ್ಲ ಅವ್ರ ಇತಿಹಾಸ, ಅವ್ರು ಎಷ್ಟು ಅಂಗಡಿ ಇದಾವ, ಏನೇನು ಮಾಡ್ತಾರೆ, ಟ್ಯಾಕ್ಸ್ ಎಷ್ಟು ತಪ್ಪಿಸಿದಾರೆ, ಮತ್ತೇನು ಅವರೆಲ್ಲ ಫೈಲ್ಗಳನ್ನು ತರಿಸ್ತಾ ಇದ್ದಾರೆ, ಸುದ್ದಿಗಳಿದ್ದಾವೆ. ಅಲ್ಲಿಯ ನಮ್ಮ ವಿಶೇಷವಾಗಿ ಅಲ್ಲಿ ಪತ್ರಕರ್ತರು ಪ್ರಸನ್ನ ಆಚಾರ್ಯ ಅನ್ನುವಂಥವ್ರು, ಅಭಿಷೇಕ್ ಕುಮಾರ್ ಅನ್ನುವಂಥವ್ರು, ಅನೇಕ ಪತ್ರಕರ್ತರು ಲೋಕಲಲ್ಲಿ ಇದ್ದಂಥವ್ರು, ವಿಶೇಷವಾಗಿ ಅದನ್ನು ಅಭ್ಯಾಸ ಮಾಡಿದಂಥವ್ರು ಇವತ್ತನ್ನು ರಿಪೋರ್ಟ್ ಮಾಡ್ತಾಯಿದ್ದಾರೆ. ಇವತ್ತು ಮಮತಾ ಬ್ಯಾನರ್ಜಿಯ ಬೆಂಬಲಿಗ ಶಾಸಕರು ಯಾರು ಆರಿಸಿ ಬರ್ತಾ ಇದ್ದಾರೆ ಅವ್ರದ್ದೆಲ್ಲನೂ IT ED ದಾಳಿ ಮಾಡೋಕ್ಕೆ ರೆಡಿ ಹೋಗ್ತಾರೆ, ಫೈಲ್ ಇಟ್ಕೊಂಡು. ಅಂದ್ರೆ ಬೆದರಿಸಾದ್ರೂ ಸಹಿತ ತಮ್ಮ ಪಕ್ಷವನ್ನು ಅಧಿಕಾರ ತರಬೇಕು ಅನ್ನೋದು ಈಗ ಅಂಥದ್ದು ಆಗ್ಯದ. ನಿರ್ಮಾ ಸಾಬನ ಆಗಿ ತೊಳೆದಂಗೆ ಆಗ್ತದೆ BJPಯಲ್ಲಿ ಬಂದರು ಅನ್ನುವಂಥದ್ದು. ಅಜಿತ್ ಪವಾರ್ ನಾವು ನೋಡಿದ್ದೀವಿ, ಅವ್ರ ಜೊತೆಗೆ ಇನ್ನೂ ಅನೇಕರು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ನೋಡಿದ್ದೀವಿ, ಜಿಗ್ಜಿಗ್ ಹೋದಂಥವ್ರನ್ನ. ಇವೆಲ್ಲನೂ ಕರ್ನಾಟಕ ಆಯಿತು, ಮಹಾರಾಷ್ಟ್ರ ಆಯಿತು, ಮತ್ತು ಬೇರೆ ಕಡೆ ಆಯಿತು, ಹರಿಯಾಣ ಆಯಿತು, ಪಕ್ಷಾಂತರಗಳು ಎಷ್ಟು ದಿನ ಇಲ್ಲಲ್ಲ. ಅವರೆಲ್ಲರೂ ಈ ED ಮತ್ತು CBI ಬೆದರಿಕೆಗೆ IT ಬೆದರಿಕೆಯನ್ನು ಆ ಕಡೆ ಬಂದಿದ್ದಾರೆ. ಹೀಗಾಗಿ ಅಂಥವ್ರನ್ನ ಕೂಡಿಸ್ಕೊಂಡ ಸಪೋಸ್ ಏನಾದರೂ 125-30 ತನಕ ಬಂದ್ರೆ ಅವರನ್ನು ಈ ಬೆದರಿಕೆ ಹಾಕಿ ಅವ್ರು ತಮ್ಮ ಪಕ್ಷಕ್ಕೆ ತೊಗೊಂಡು ಗೌರ್ಮೆಂಟ್ ಮಾಡೋ ವಿಚಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. BJP ಅವರು ಈಗ ಶತಾಯಗತ ಈ ಒಟ್ಟು ವೆಸ್ಟ್ ಬೆಂಗಾಲ್ದಲ್ಲಿ ಮೇಡಮನ್ನು ಅಂದ್ರೆ ಮಮತಾ ಬ್ಯಾನರ್ಜಿ ಅವ್ರನ್ನ ಮನೆಗೆ ಕಳಿಸೋದನ್ನ ಈ ಸಲ ಅಂದಾಗ ಮಾತ್ರ ಇಡೀ ರಾಷ್ಟ್ರ ನಮ್ಮ ಕೈ ಉಳಿದಿತ್ತು ಅನ್ನುವಂಥ ವಿಚಾರಕ್ಕೆ ಬಂದರೆ ಮತ್ತು ಅಸಲು ಮ್ಯಾಕ್ಸಿಮಮ್ ಸತ್ಯನೂ ಅದ. ಮಮತಾ ಅವರು ತಪ್ಪು ಮಾಡಿದರು, ಮತ್ತೇನು ಮಾಡಿದರು, ಕಾಂಗ್ರೆಸ್ಸನ್ನು ಇನ್ನುಳಿದ ಅಲ್ಲಿ ಮಿತ್ರ ಪಕ್ಷವನ್ನು ತೆಗೆದುಕೊಂಡು ಇಲೆಕ್ಷನ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇವತ್ತು ಅವರು ಏಕಾಂಗಿ ಆಗಿದ್ದಾರೆ. ಹಂಗೆ ತಿಳ್ಕೊಂಡು ಇವತ್ತು ವಿರೋಧ ಪಕ್ಷಗಳು ಕೂಡುವುದಿಲ್ಲ ಅಂತ ನಾನು ಹೇಳಿಕೊಟ್ಟಿಲ್ಲ. 170-80 ಮೇಲೆ ದಾಟಿತಪ್ಪ ಅಂತಂದ್ರೆ ಮೋಸ್ಟ್ಲಿ ಸರ್ವೈವ್ ಆಗ್ಬೋದು. ಮಿನಿಮಮ್ 200 ಅಂತ ಹೇಳ್ತಾ ಇದ್ದಾರೆ ತಜ್ಞರು. ಅದರೊಳಗೆ ಬಂದರೆ ಮುಂದಿನ 4-6 ತಿಂಗಳಲ್ಲಿ ಮೇ 4 ನಂತರದಲ್ಲೇ ಜೂನ್ 4 ಆಗಿರ್ಬೋದು, ಜುಲೈ 4 ಆಗಿರ್ಬೋದು, ಆಗಸ್ಟ್, ಸೆಪ್ಟೆಂಬರ್, ಡಿಸೆಂಬರ್, ನವಂಬರ್ 4 ಎಲ್ಲೋ ಎಂದೋ ಒಂದು ಇವರು ಸರ್ಕಾರವನ್ನು ಕೆಡುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತೇಳಿ ಅಲ್ಲಿಯೇ ಪೊಲಿಟಿಕಲ್ ಅನಾಲಿಸಿಸ್ ಮಾಡುವಂಥ ಹಿರಿಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಈ ವೆಸ್ಟ್ ಬೆಂಗಾಲದ ಏನು ಚುನಾವಣೆ ಅದ ಈ ದೇಶದ ಒಂದು ಹಣೆ ಬರ ಬರೆಯುವಂಥದ್ದು. ಆಲ್ರೆಡಿ ಚುನಾವಣೆ ಮಾಡಿ ಮುಗಿಸಿ ಮೋದಿ ಮತ್ತು ಶಾ ಅವರು ಈಗ ಉತ್ತರ ಪ್ರದೇಶಕ್ಕೆ ಎಂಟ್ರಿ ಹೊಡ್ತಾರೆ. ಅವರು ಉದ್ಯೋಗಗಳಿಗೆ ಚುನಾವಣೆ ಮಾಡುವಂಥದ್ದು. ಈ ದೇಶದಲ್ಲೇ ಬೆಲೆ ಏರಿಕೆ ಬಗ್ಗೆ, ಬಡತನ ಬಗ್ಗೆ, ಜೊತೆಗೆ ನಿರುದ್ಯೋಗಗಳ ಬಗ್ಗೆ, ಅವ್ರ ಪರಿಹಾರ ಬಗ್ಗೆ ಏನೂ ಕೇಳಬೇಡಿ. ಚುನಾವಣೆ ಇದು ಗೆದ್ದರು ಮುಂದಿನ ಚುನಾವಣೆ ಮತ್ತು ಘೋಷಣೆ ಮಾಡೋದು, ಗ್ಯಾರಂಟಿಗಳು ಘೋಷಣೆ ಮಾಡೋದು, ಮತ್ತೇನು ಘೋಷಣೆ ಮಾಡೋದು, ಗೆಲ್ಲೋದು ಮತ್ತು ಮುಂದೆ ಹೋಗೋದು. ಇದು ಈ ದೇಶದ ರಾಜಕೀಯ ಚಿತ್ರ ಇವತ್ತು ನಮ್ಮ ಕಣ್ಣು ಮುಂದದ. ಇಂಥ ಪ್ರಸಂಗದಲ್ಲೇ ಇಲ್ಲೇ ಈ ಅದರಲ್ಲೂ ವೆಸ್ಟ್ ಬೆಂಗಾಲ್ದಲ್ಲೇ ಜೀದಿಯನ್ನು ಸೋಲಿಸೋ